ಹೇಳಮ್ಮ, ನನ್ನ ಕ್ಷಮಿಸ್ತೀಯ ಅಲ್ವಾ? ಅಮ್ಮ, ನೀನ್ ನನಗ್ ತುಂಬಾ ಪ್ರೀತಿ ಕೊಟ್ಟಿದ್ಯಾ, ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಂಡಿದ್ಯಾ. ನೀನ್ ಅಷ್ಟೆಲ್ಲಾ ಮಾಡಿದ್ರು ನೀನ್ ನನಗ್ ಒಂದ್ ಡೇಟ್ ಹೊಡ್ದೆ ಅನ್ನೋ ಕಾರಣಕ್ಕೆ ನಾನ್ ನಿನ್ನ ಬಿಟ್ಟೋದೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಅಮ್ಮ, ಪ್ಲೀಸ್. ಬಂಗಾರಿ, ಏನ್ ಮಾಡ್ತಿದ್ಯಾ? ನೋಡು, ನೀನ್ ಈ ತರ ಎಲ್ಲ ಮಾಡೋದು ನನ್ಗೆ ಇಷ್ಟ ಆಗೋದಿಲ್ಲ. ನಂಗೆ ನಿನ್ ಮೇಲೆ ಯಾವ ಬೇಜಾರು ಇಲ್ಲ ಬಂಗಾರಿ. ಅಮ್ಮ, ನಿಜವಾಗ್ಲೂ ನನ್ ಮೇಲೆ ಬೇಜಾರಿಲ್ವಾ? ಅಮ್ಮ, ನಿಂಗ್ ಯಾಕೆ ಇಷ್ಟೊಂದು ತಾಳ್ಮೆ, ಯಾಕೆ ಇಷ್ಟೊಂದು ಒಳ್ಳೆವಳು ನೀನು? ಅಕ್ಕ, ಎಷ್ಟೊಂದ್ ಸಲ ನೀನೇ ಹೇಳಿದ್ಯ ತಾನೆ ಅಮ್ಮ ಸೂಪರ್ ವುಮೆನ್ ಅಂತ. ಅವಳಿಗೆ ಎಲ್ಲವೂ ತಡ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ನಿನ್ ಮೇಲಿರೋ ಕೋಪನೂ ತಡ್ಕೊಂಡಿದ್ದಾಳೆ ಅಲ್ವಾ ಅಮ್ಮ? ಅಮ್ಮ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಬಂದ 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 ಅಬ್ಬಾ. ನಾನ್ ನಿನ್ ಮಗಳಲ್ಲ. ಈ ತಂದಿ ಭಾಗ್ಯನ್ ಮಗಳು, ಭಾಗ್ಯನ್ ಮಗಳು, ಭಾಗ್ಯನ್ ಮಗಳು. ಸೋತ್ಬಿಟ್ಟೆ ಶ್ರೇಷ್ಠ, ನೀನ್ ಸೋತ್ಬಿಟ್ಟೆ. ಏನೋ ದೊಡ್ಡದಾಗಿ ಬೀಗ್ತಾ ಇದ್ದೆ, ತಾಂಡವ್ನ ನಿನ್ ಕಡೆ ಎಳ್ಕೊಬಿಟ್ಟೆ, ತನ್ನಿನ ನಿನ್ ಕಡೆ ಎಳ್ಕೊಬಿಟ್ಟೆ ಅಂತ. ಒಬ್ಬೊಬ್ರುನ ಎಲ್ರು ನಿನ್ ಕಡೆ ಎಳ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಭಾಗ್ಯನ ಒಂಟಿ ಮಾಡ್ಬಿಡ್ತೀನಿ ಅಂತ ಬೀಗ್ದೆ. ಆದ್ರೆ ಒಂಟಿ ಆಗಿರೋದು ಯಾರು? ನೀನು. ಈ ಕೈ ನೋಡು, ಮುಷ್ಟಿ ಮಾಡಿದ್ರೆ ಈ ಹೆಬ್ಬೆಟ್ ಆಚೆನೆ ಇರುತ್ತೆ. ನೀನು ಅಷ್ಟೇ, ನೀನ್ ಎಷ್ಟೇ ಶ್ರಮ ಪಟ್ರು ನೀನು ಹೊರಗಡೆ ಇರ್ತಾವ ಹೊರತು ಒಳಗಡೆ ಸೇರ್ಸಲ್ಲ. ಇವತ್ ಹೇಗೆ ತನ್ವಿ ನಿನ್ ಮುಖಕ್ಕೆ ಕೊಡ್ದಂಗೆ ಮಾತಾಡ್ ಹೋದ್ಲು, ಅದೇ ತರ ತಾಂಡವ್ ಕೂಡ ಒಂದಲ್ಲ ಒಂದ್ ದಿನ ನಿನ್ನ ಬಿಟ್ಟು ಹೋಗ್ತಾನೆ. ಅದೇ ಸತ್ಯ. ಇಲ್ಲ, ಅವನನ್ನ ಬಿಟ್ಟು ಹೋಗಲ್ಲ, ಬಿಟ್ಟು ಹೋಗಲ್ಲ. ಏ ಶ್ರೇಷ್ಠ, ಇನ್ನು ಯಾವ ಪ್ರಮೇಲೆ ಬದುಕ್ತಿದ್ಯಾ? ತಾಂಡವ್ ಬದುಕಲಿ ನಿನಗ್ ಯಾವ ಸ್ಥಾನನೂ ಇಲ್ಲ. ನೀನೊಂಥರ ಅವನ್ಗೆ ಟೆಂಪರರಿ ರಿಫ್ರೆಶ್ಮೆಂಟ್. ತನ್ವಿನೂ ಅಷ್ಟೇ, ಅವ್ರ ಅಮ್ಮನ ಜೊತೆ ಜಗಳ ಮಾಡ್ಕೊಂಡಿದ್ನು, ನೀನು ಬಲ್ವಂತ ಮಾಡಿ ಹೇಳ್ಕೊಂಡ್ ಬಂದೆ. ಅವಳ ಪ್ರೀತಿಯಿಂದ ನೋಡ್ಕೊಂಡೆ, ಅವಳ ಮೇಲೆ ಪ್ರೀತಿ ಇರೋ ತರ ನಾಟಕ ಮಾಡ್ದೆ. ಬಟ್ ರಿಸಲ್ಟ್ ಏನಾಯ್ತು? ಅಲ್ಲಿ ಅವಳು ಅವ್ರ ಅಮ್ಮನ ಕಡೆ ವಾಲ್ಕೊಂಡ್ಲು ಹೊರತು ನಿನ್ ಜೊತೆಲಿ ಉಳ್ಕೊಳ್ಳಿಲ್ಲ. ಏ ಶ್ರೇಷ್ಠ, ನಿನ್ ಕೈಲಿ ಏನೂ ಆಗಲ್ಲ, ನೀನ್ ಸೋತ್ಬಿಟ್ಟೆ, ನೀನ್ ಸೋತ್ಬಿಟ್ಟೆ. ನೋ ನೋ ನೋ, ನಾನ್ ಸೋಲಲ್ಲ, ನಾನ್ ಸೋಲಲ್ಲ, ನಾನ್ ಸೋಲಲ್ಲ. ಗೆಲ್ವು ನೀನ್ ಹಣೆಯಲ್ಲಿ ಬರ್ದಿಲ್ಲ ಕಣೆ, ಅದ್ ಬರ್ದಿರೋದು ಭಾಗ್ಯನ ಹಣೆಯಲ್ಲಿ. ಇಲ್ಲ, ನಾನ್ ಸೋತಿಲ್ಲ, ನಾನ್ ಗೆದ್ದಿದ್ದೀನಿ. ತಾಂಡವ್ ನನ್ ಜೊತೆಲೇ ಇದ್ದಾನೆ. ಈ ಕ್ಷಣದ ಬರಮೇನ ಸತ್ಯ ಅನ್ಕೋಬೇಡ, ಕೂತ್ಕೊಂಡು ಯೋಚನೆ ಮಾಡು, ನಿನ್ ಸ್ಥಾನ ಏನು ಅಂತ ಗೊತ್ತಾಗುತ್ತೆ. 10ನೇ ಕ್ಲಾಸ್ ಓದಿರೋ ಅವಳು ಆಫೀಸಲ್ಲಿ ಬಾಸ್ ಆಗಿದ್ದಾಳೆ, ನೀನು ಅವಳ ಕೈ ಕೆಳಗಡೆ ಕೆಲಸ ಮಾಡ್ತಿದ್ಯಾ. ಏನೋ ಸಾಧಿಸ್ತೀನಿ ಅಂತ ಆಫೀಸ್ ಸೇರ್ಕೊಂಡೆ, ನಿನ್ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ಆ ತನ್ನಿನ ದೂರ ಮಾಡ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದೆ, ಅವಳು ನಿನ್ ಕೈಲಿ ಉಳ್ಸ್ಕೊಳಕ್ ಆಗ್ಲಿಲ್ಲ. ಅವಳು ಒತ್ತಿ ಒತ್ತಿ ಹೇಳಿದ್ಲು,
ನಾನು ಭಾಗ್ಯನ್ ಮಗಳು ಅಂತ. ಅದು ಸತ್ಯ. ಅವಳು ನಿನ್ ಮಗಳಲ್ಲ, ಭಾಗ್ಯನ್ ಮಗಳು. ತಾಂಡವ್ ನಿನ್ ಗಂಡ ಅಲ್ಲ, ಭಾಗ್ಯನ್ ಗಂಡ. ಅದೇ ಸತ್ಯ. ಆ ಭಾಗ್ಯ ಪಡ್ಕೊಳ್ತಾ ಹೋದಂಗೆ ನೀನ್ ಕಳ್ಕೊಳ್ತಾ ಹೋಗ್ತೀಯ. ಸೊ ಯು ಆರ್ ದ ಲೂಸರ್. Yes. Yes. ಶ್ರೇಷ್ಠ, ನೀನ್ ಸೋತೆ. ಶ್ರೇಷ್ಠ, ನೀನ್ ಸೋತೆ. ಒಂದು ವಾರದಿಂದ ಒದ್ದಾಡ್ತಾ ಇದ್ದೀನಿ ಭಾಗ್ಯ ಅವ್ರ ಹತ್ರ ಅವ್ರ ಗಂಡನ ಬಗ್ಗೆ ಕೇಳಬೇಕು ಅಂತ. ಬಟ್ ಆಗ್ತಾನೆ ಇಲ್ಲ. ಛೇ, 108 ವಿಘ್ನ ಆಗ್ತಾ ಇದೆ. ಇವತ್ತೇನೇ ಆದ್ರೂ ಕೇಳ್ತೀನಿ. ಕೇಳು ಫ್ರೆಂಡು, ಕೇಳು. ಭಾಗ್ಯ ಹತ್ರ ಕೇಳು, ಅವಳು ನಿನ್ನ ಪ್ರೀತಿಸ್ತಿದ್ದಾಳ ಅಂತ ಕೇಳು. ನಂಗೊತ್ತು ನೀನ್ ಅದನ್ನೇ ಕೇಳಕ್ ಬಂದಿದೀಯಾ ಅಂತ. ಇದಕ್ಕಿಂತ ಒಳ್ಳೆ ಅವಕಾಶ ಖಂಡಿತ ನಿನಗೆ ಇನ್ನೊಂದು ಸಿಗಲ್ಲ. ಇವತ್ತೇ ಈಗಲೇ ಕೇಳು. ಎಸ್, ಇವಾಗಲೇ ಕೇಳ್ತೀನಿ. ಅದು ಗೆಳತಿ. ಸಾರಿ, ಏನೋ ಹೇಳಕ್ ಬಂದ್ರಿ, ಹೇಳಿ. ಅಲ್ಲ, ಏನೋ ಮಾತಾಡ್ಬೇಕು ಅಂತ ನೀನ್ ತಾನೇ ಬಂದಿರೋದು, ನೀ ಹೇಳಿ. ನಾನು ಹೇಳಕ್ ಬಂದಿರೋದು ತುಂಬಾ ಮುಖ್ಯವಾದ ವಿಷಯ. ನನಗ್ ಗೊತ್ತು. ಗೊತ್ತಾ? ಅಲ್ಲ, ಅದು ಅಲ್ಲ, ನೀ ಮಾತಾಡ್ಬೇಕು ಅಂದ ತಕ್ಷಣ ಅದು ಮುಖ್ಯವಾದ ವಿಷಯನೇ ಇರುತ್ತೆ ಅಂತ ನನಗ್ ಗೊತ್ತು. ಸುಮ್ನೆ ಏನು ಮಾತಾಡಲ್ವಲ್ಲ ಆತರ ನೀನು. ಓ ಹಾಗೆ. ಗೆಳತಿ, ಭಾಗ್ಯ ಎಲ್ಲಿದ್ದಾರೆ? ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಭಾಗ್ಯ, ತಡಿ ಕರಿತೀನಿ. ಭಾಗ್ಯ, ಬಾಮ್ಮ ಇಲ್ಲಿ. ಹಾ ತೇ ಬಂದೆ. ನನ್ ಫ್ರೆಂಡು ನಿನ್ ಹತ್ರ ಏನೋ ಹೇಳ್ಬೇಕಂತೆ. ಅತ್ತೆ, ಮೊನ್ನೆಯಿಂದ ಅದನ್ನೇ ಹೇಳ್ತಿದ್ದಾರೆ, ಆದ್ರೆ ಏನು ಅಂತ ಹೇಳ್ತಿಲ್ಲ. ಆದಿಯವ್ರೆ, ಇವತ್ತಾದ್ರೂ ಹೇಳಿ. ತಡಿ ಭಾಗ್ಯ, ತಡಿ. ನನ್ ಫ್ರೆಂಡ್ ಖಂಡಿತ ಹೇಳ್ತಾನೆ. ಸಾದಿ, ಬಿಡ್ಬೇಡ, ಕೇಳು. ಅದು ಭಾಗ್ಯ, ಅದೇನು ಅಂದ್ರೆ, ಅದು ಭಾಗ್ಯ ನಿಮ್ಮ ಕೇಳು. ಕೇಳು. ನಿಮ್ಮ ಹಾ, ಏನ್ ನನ್ನ? ಅಯ್ಯೋ ಆದಿಯವ್ರೆ, ಹೇಳಿ. ಅದು ನಿಮ್ ಫುಡ್, ನಿಮ್ ಫೇವ್ರೆಟ್ ಫುಡ್ ಯಾವುದು ಅಂತ. ಅದು ಭಾಗ್ಯ, ಅದು ನಿಮ್ ಹಾ ಹೇಳಿ. ಏನೂ ಇಲ್ಲ ಭಾಗ್ಯ, ನೀವು ಹೊರಡಿ. ಅದು ಭಾಗ್ಯ ನಿಮ್ಮ ಅಯ್ಯೋ ಆದಿಯವ್ರೆ, ಹೇಳಿ. ಅದು ನಿಮ್ ಫುಡ್, ನಿಮ್ ಫೇವ್ರೆಟ್ ಫುಡ್ ಯಾವುದು ಅಂತ. ಅಲ್ಲ, ಪಾಸ್ಟ್ 1 ವೀಕಿಂದ ಭಾಗ್ಯವ್ರ ಹತ್ರ ಈ ವಿಷಯನ ಕೇಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಆಗ್ತಾನೆ ಇಲ್ಲ. ಅಲ್ಲ, ಅವ್ರು ನೋಡಿದ ತಕ್ಷಣ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಏನ್ ಮಾಡ್ಲಿ? Hi brother, I'm back. ಛೇ, ಬರ್ತಾ ಬ್ರದರ್ ತುಂಬಾ ಹಗಲ್ ಕನ್ಸ್ ಕಾಣ್ತಿದ್ದಾರೆ. ಅದು ಯಾರ ಬಗ್ಗೆ ಇಷ್ಟೊಂದು ಯೋಚನೆನೋ ನನಗಂತೂ ಗೊತ್ತಿಲ್ಲ. ಬ್ರದರ್, ಹೇ ಬ್ರದರ್, ನೈಸ್ ಟು ಸಿ ಯು. ಯಾವಾಗ ಬಂದ್ರಿ? ಜಸ್ಟ್ ಇವಾಗ ನಾನು ಬಂದೆ ಬ್ರದರ್. ಬ್ರದರ್, ನೀವು ಹೋಗಿರೋದು 2 ಡೇಸ್ ಆದ್ರೂ ನನಗೆ ಎಷ್ಟೊಂದು ದಿನಕ್ಕೆ ಹೋಗಿದ್ದೀರಾ ಅನ್ನೋ ಫೀಲ್ ಆಗ್ತಾ ಇತ್ತು. ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಇದೇನ್ ಬ್ರದರ್, ಡೈರೆಕ್ಟ್ ಆಗಿ ಇಲ್ಲೇ ಬಂದ್ಬಿಟ್ಟಿದ್ದೀರಾ? ಮನೆಗೆ ಹೋಗ್ಲಿಲ್ವಾ? ಏನಿಲ್ಲ ಬ್ರದರ್, ಮನೆಗೆ ಹೋಗ್ತಿದ್ದೆ, ಬಟ್ ಹಾಗೆ ನಿಮ್ಮನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ಅಲ್ಲ ಬ್ರದರ್, ಏನಿದು ತುಂಬಾ ಒಂದು ಡೀಪ್ ಯೋಚನೆಯಲ್ಲಿ ಕಳೆದೋಗ್ಬಿಟ್ಟಿದ್ದೀರಾ?
ಅಯ್ಯೋ ಅದಾ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಏನ್ ಸಮಸ್ಯೆ? ಏನಿಲ್ಲ, ನಾನು ಭಾಗ್ಯ ಮತ್ತೆ ಅವ್ರ ಎಕ್ಸ್ ಹಸ್ಬೆಂಡ್ ನ ಪ್ಯಾಚ್ ಅಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಭಾಗ್ಯ ಅವ್ರ ಎಕ್ಸ್ ಹಸ್ಬೆಂಡ್ಗೆ ಮದ್ವೆ ಆಗ್ಬಿಟ್ಟಿದ್ರೆ, ಅವ್ರ ಮದ್ವೆ ಆಗಿ ಖುಷಿಯಾಗಿ ಜೀವನ ಲೀಡ್ ಮಾಡ್ತಿದ್ರೆ, ಅರೆ ಹಾಸ್ಪಿಟ್ಲಿಂದ ಕಾಲ್ ಬರ್ತದೆ. ಡಾಕ್ಟರ್ ಹೇಳಿ ಡಾಕ್ಟರ್, ಏನಾದ್ರು ಪ್ರಾಬ್ಲಮ್ ಆಯ್ತಾ? ಪೂಜಾ ಆರಾಮಾಗಿದ್ದಾಳಲ್ವಾ? ಕಿಶನ್ ಡೋಂಟ್ ವರಿ, ಪೂಜಾ ಆರಾಮಾಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ನೀವೆಲ್ಲಿದ್ದೀರಾ? ನಾನು ಮನೆಗೆ ಬಂದೆ, ಸ್ವಲ್ಪ ಬಟ್ಟೆ ತಗೊಂಡು ಹೋಗೋಣ ಅಂತ. ನಿಮ್ಗೇನಾದ್ರು ಬೇಕಿತ್ತಾ? ಹಾಕ್ಬೇಕು ಅಂತಂದ್ರೆ ನಮ್ಮ ಅತ್ತೆ, ಐ ಮೀನ್ ಪೂಜಾ ಅವ್ರ ಅಮ್ಮ ಇದಾರಲ್ಲ, ಅಲ್ಲೇ ಇದ್ದಾರೆ. ಕಿಶನ್, ವಿಷಯ ಏನಂದ್ರೆ ಪೂಜಾ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಫೋನ್ ಮಾಡಿದ್ದೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ವಿಷಯ ಹೇಳಿದ್ದೀರಾ. ನಾನು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟ್ಲಿಗೆ ಬಂದ್ಬಿಡ್ತೀನಿ. ಓಕೆ ಕಿಶನ್, ನೀವು ಬಂದ್ಮೇಲೆ ಎಲ್ಲ ಪ್ರೊಸೀಜರ್ ಮುಗಿಸಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ. ಖಂಡಿತ ಡಾಕ್ಟರ್, ಆಗ್ಬೋದು. ಥ್ಯಾಂಕ್ ಯು, ಬಾಯ್. ಹಬ್ಬ, ಫೈನಲಿ ಪೂಜಾ ಹುಷಾರಾದ್ಲು. ಇನ್ನೇನು ಮನೆಗೆ ಬರ್ತಾಳೆ, ಅದೇ ಸಂತೋಷ ನನಗೆ. ಏನಪ್ಪ ಇಷ್ಟೊಂದು ಖುಷಿಯಾಗಿದ್ಯಾ? ಪೂಜೆ ಆರಾಮಾಗಿದ್ದಾಳಂತ? ಅಯ್ಯೋ ಅಪ್ಪ, ಆರಾಮಾಗಿರೋದು ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾಳಂತೆ. ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಅಪ್ಪ, ಫೈನಲಿ ಪೂಜಾ ಮನೆಗೆ ಬರ್ತಿದ್ದಾಳಪ್ಪ. ಒಳ್ಳೆ ವಿಷಯ ಕಡ. ಯಾವಾಗ ಕರ್ಕೊಂಬರಕ್ ಹೋಗ್ತೀಯಾ? ಯಾವಾಗ ಯಾಕಪ್ಪ, ಈಗಲೇ ಹೋಗ್ತಾ ಇದೀನಿ. ಸರಿ, ನಾನು ಬರ್ತೀನಿ, ಇಬ್ರು ಜೊತೆ ಹೋಗಿ ಕರ್ಕೊಂಬರೋಣ. ಅಪ್ಪ, ನೀವ್ಯಾಕೆ ಬರ್ತೀರಾ? ಸುಮ್ಮನೆ ನಿಮಗೆ ಸುಸ್ತು. ಏಯ್, ಏನು ಸುಸ್ತು ಸುಸ್ತು ಅಂತ? ನನ್ನ ಸುಸ್ತನ್ನು ಕರ್ಕೊಂಬರೋದಕ್ಕೆ ನನಗೇನೋ ಸುಸ್ತು? ಅಲ್ಲ, ಬರ್ತೀನಿ ಅಂತಂದ್ರೆ ಬೇಡ ಅಂತ ಹೇಳ್ತೀಯಾ? ಅಪ್ಪ, ಅದು ಹಾಗಲ್ಲ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ. ನೋಡಿ, ಈ ವಯಸ್ಸಲ್ಲಿ ನೀವು ಹಾಸ್ಪಿಟ್ಲಿಗೆ ಬರೋದು ಬೇಡ. ಮೊದಲೇ ಎಲ್ಲ ಕಡೆ ವೈರಲ್ ಫೀವರ್ ಅಂತ ಹೇಳ್ತಿದ್ದಾರೆ, ಸುಮ್ಮನೆ ಯಾಕೆ ರಿಸ್ಕು? ಹೌದಪ್ಪ, ನಾನು ಹೇಳಿದ ಮಾತು ಎಲ್ಲಿ ಕೇಳ್ತೀರ ನೀವು? ಅಪ್ಪ, ಅದು ಹಾಗಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪೂಜಾ ಮನೆಗೆ ಬರ್ತಾಳಲ್ಲ, ನಾನೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಕರ್ಕೊಂಡ್ ಬಾ ಕಿಶನ್, ಪೂಜನ್ನ ಕರ್ಕೊಂಡ್ ಬಾ. ನಾನು ಅದಕ್ಕೆ ಕಾಯ್ತಿದ್ದೀನಿ. ನನ್ನ ಮುಂದೆನೆ ಸಿಕ್ಕಾಪಟ್ಟೆ ಹಾರಾಡ್ತಿದ್ದಾಳೆ, ನನ್ನ ಮುಂದೆನೆ ವಾಯ್ಸ್ ಮಾಡಿ ಮಾತಾಡ್ತಿದ್ದಾಳೆ. ಅಷ್ಟೆಲ್ಲ ಇರುವಾಗ ಅವಳನ್ನ ಮುರ್ದಿರೋ ಕೈಯಲ್ಲಿ ಏಟಾಗಿರೋ ತಲೆ ನೋಡೋಕೆ ಆಹಾ, ಏನ್ ಸಂತೋಷ ಅಂದ್ರೆ ಸಂತೋಷ. ಅವಳನ್ನ ಗೆಟಪ್ ಅಲ್ಲಿ ನೋಡೋದಕ್ಕೆ ಕಾಯ್ತಿದ್ದೀನಿ.